ರಾಮದುರ್ಗ ಅಭಿವೃದ್ಧಿಗೆ ಬಜೆಟ್ನಲ್ಲಿ ವಿಶೇಷ ಅನುದಾನ. ಶಾಸಕ ಅಶೋಕ್ ಪಟ್ಟಣ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿರುವ ಶಾಸಕ ಅಶೋಕ್ ಪಟ್ಟಣ ಅವರ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಶೋಕ್ ಪಟ್ಟಣ ಅವರು, ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ ರಾಜ್ಯ ಬಜೆಟ್ನಲ್ಲಿ ರಾಮದುರ್ಗ ಕ್ಷೇತ್ರಕ್ಕೆ ಸಾರಿಗೆ, ಶಿಕ್ಷಣ, ನೀರಾವರಿ ಯೋಜನೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ವಿಶೇಷ ಅನುದಾನ ಕುರಿತು ತಿಳಿಸಿದರು. ಕುದುರೆಬೈಲು ಮೈದಾನದಲ್ಲಿ 30 ಕೋಟಿ ರೂಪಾಯಿ ವೆಚ್ಚದ ಸುಸಜ್ಜಿತ ನೂತನ ಬಸ್ ನಿಲ್ದಾಣಕ್ಕೆ ಮಂಜೂರಾತಿ, ನೋಂದಾಯಿತ ಕಾರ್ಮಿಕ ಮಕ್ಕಳ ಶಿಕ್ಷಣಕ್ಕೆ 40 ಕೋಟಿ ರೂಪಾಯಿ ವೆಚ್ಚದ ಶ್ರಮಿಕ ವಸತಿ ಶಾಲೆ ನಿರ್ಮಾಣಕ್ಕೆ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಎಂದು ಹೇಳಿದರು. ಗೊಣ್ಣಾಗರ ಗ್ರಾಮದ ಹತ್ತಿರ ಮಲಪ್ರಭಾ ನದಿಗೆ ತಡೆಗೋಡೆ ನಿರ್ಮಿಸಲು 9 ಕೋಟಿ ರೂಪಾಯಿ ಅನುದಾನ ದೊರೆತಿದೆ. ಹಂಪಿಹೊಳಿ ಗ್ರಾಮದ ಹತ್ತಿರ 126 ಕೋಟಿ ರೂಪಾಯಿ ವೆಚ್ಚದ ಮಲಪ್ರಭಾ ನದಿಗೆ ತಡೆಗೋಡೆ ನಿರ್ಮಾಣ ಕಾಮಗಾರಿ ಸ್ಥಗಿತಗೊಂಡಿದ್ದು, ಕೂಡಲೇ ಕಾಮಗಾರಿ ಆರಂಭಕ್ಕೆ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. ದಶಕಗಳಿಂದ ನೆನೆಗುದಿಗೆ ಬಿದ್ದ ಶ್ರೀ ವೀರಭದ್ರೇಶ್ವರ ಹಾಗೂ ಬಸವೇಶ್ವರ ಏತ ನೀರಾವರಿ ಕಾಮಗಾರಿ ಮುಂದುವರಿಸಲು ಬಜೆಟ್ನಲ್ಲಿ ಅನುಮೋದನೆ ದೊರೆತಿದೆ. 350 ಕೋಟಿ ರೂಪಾಯಿ ವೆಚ್ಚದ ಶ್ರೀ ವೀರಭದ್ರೇಶ್ವರ ಏತ ನೀರಾವರಿ ಕಾಮಗಾರಿ ವಿಳಂಬಕ್ಕೆ ಗುತ್ತಿಗೆದಾರ ಕಾರಣರಾಗಿದ್ದು, ಬೇರೆ ಗುತ್ತಿಗೆದಾರನಿಗೆ ಕೆಲಸ ನಿರ್ವಹಿಸಿ ಪುನಃ ಕಾಮಗಾರಿ ಆರಂಭಿಸಲಾಗುವುದು ಹಾಗೂ ಸಾಲಾಪುರ ಬಸವೇಶ್ವರ ಏತ ನೀರಾವರಿ ಕಾಮಗಾರಿ ಮುಕ್ತಾಯ ಹಂತದಲ್ಲಿದ್ದು, ಡಿಸೆಂಬರ್ ವೇಳೆಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಈಗ ನಮ್ಮ ಹೊಸ ಬಜೆಟ್ 17ನೇ ಬಜೆಟ್ ಮುಗಿಸಿದರು ಸಿದ್ದರಾಮಯ್ಯ ಅವರು. ಆ ಬಜೆಟ್ ಒಳಗೆ ರಾಮದುರ್ಗ ತಾಲೂಕಿಗೆ ಭಾಳ ಸಹಾಯ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ರಾಮದುರ್ಗ ನಗರದ ಬಸ್ ಕುದುರೆಬೈಲೊಳಗೆ ಜಾಗ ಅಲ್ಲಿ ಹೊಸ ಬಸ್ ನಿಲ್ದಾಣ ಕಟ್ಟಕ್ಕೆ 30 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಮುಂದಿನ ತಿಂಗಳು ಟೆಂಡರ್ ಕರೆದು ಕೆಲಸ ಶುರು ಮಾಡ್ತಾರೆ. ಏಪ್ರಿಲ್ಗೆ ಸ್ಟಾರ್ಟ್ ಮಾಡ್ತೀವಿ ಕೆಲಸ. ಏಪ್ರಿಲ್ ಮೇಗೆ ಕೆಲಸ ಶುರು ಆಗುತ್ತೆ. ಕಂಡೀಷನ್ 1 ವರ್ಷಕ್ಕೆ % ರೆಡಿ ಆಗಬೇಕು ಅಂತ ಕಂಡೀಷನ್ ಮೇಲೆ ಹಾಕಿ ಎಲ್ಲ ರೆಡಿ ಮಾಡ್ತಾರೆ. ಆಮೇಲೆ ಚಂದ್ರಗಿ ಸುತ್ತಮುತ್ತ ತೋರಣಗಟ್ಟಿ ಇದರಿಂದ ಚಂದ್ರಗಿ, ಮುರ್ಕಟ್ನಾಳು, ತೋರಣಗಟ್ಟಿ, ಕಡ್ಕೋಳ ಗ್ರಾಮಗಳ ಕೆರೆಗಳು ತುಂಬಿಸಲಾಗುವುದು. ಇದರಿಂದ ಈ ಭಾಗದ ರೈತರಿಗೆ ನೀರಾವರಿ ಇದಕ್ಕೆ 85 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಟೆಂಡರ್ ಕರೀತಾ ಇದ್ದಾರೆ. ಕೆರೆಗಳಿಗೆ ಒಟ್ಟು ಅದೇ ಚಂದ್ರಗಿ, ಮುರ್ಕಟ್ನಾಳು, ತೋರಣಗಟ್ಟಿ, ಕಡ್ಕೋಳ 8, 9, 85 ಕೋಟಿ ಸ್ಯಾಂಕ್ಷನ್ ಅವ್ರಿಗಾಗಲೇ ಟೆಂಡರ್ ಕರೀತಾ ಇದ್ದಾರೆ. ಆಮೇಲೆ ಕಾರ್ಮಿಕರ ಮಕ್ಕಳು ಶಿಕ್ಷಣಕ್ಕೆ ವಂಚಿತರಾಗಬಾರ್ದು ಅಂತೇಳಿ ಮೊರಾರ್ಜಿ ವಸತಿ ಶಾಲೆ ಹಾಗೂ ಶಾಲೆ ಮಂಜೂರಾತಿದ್ದು ಅಂದಾಜು ವೆಚ್ಚ 40 ಕೋಟಿ ರೂಪಾಯಿ. ಲೇಬರ್ ಡಿಪಾರ್ಟ್ಮೆಂಟು ವಸತಿ ಶಾಲೆ 40 ಕೋಟಿ ರೂಪಾಯಿ. ಕಡ್ಕೊಂಡು ಜಾಗ ನೋಡ್ತಾ ಇದ್ದೀವಿ. ಮೋಸ್ಟ್ಲಿ ಕಡ್ಕೊಳ್ಳೋ ಜಾಗ ಇದೆ. ಮೋಸ್ಟ್ಲಿ ಅಲ್ಲೇ ಮಾಡ್ಬೋದು. ಎಲ್ಲಾನು ಕಟ್ಕೊಳ್ಳೋ ಕಡೆ ಮಾಡೋ ಬದಲಿಗೆ ಬೇರೆ ಜಾಗ ಇಲ್ಲ ನಮಗೆ. ಆನೆಗುದ್ದಿ ಕಡೆ ಅಲ್ಲಿ ಜಾಗ ತೋರಿಸಿ ನೀವು ಮಾಡೋದು ಎಲ್ಲ ಒಂದೇ ಕಡೆನೇ ಆಗೋದ್ರಿಂದ ಕರೆಕ್ಟ್ ಅಲ್ಲಿ ಬೇಕಾದ ಜಾಗ ಇದೆ ಮಾಡ್ತಾ ಇದ್ವಿ. ಕ್ಯಾನ್ಸಲ್ ಆಗೋದು ಮಾಡ್ತಾ ಇದ್ವಿ. ಎಷ್ಟು ಎಕರೆ ಜಾಗ? ಆಮೇಲೆ ರಾಮದುರ್ಗ ನಗರಕ್ಕೆ ನಮ್ಮ ದಿನೇಶ್ ಗುಂಡೂರಾಯರು ಹೆಲ್ತ್ ಮಿನಿಸ್ಟರು 100 ಬೆಡ್ಡೆಡ್ ಹಾಸ್ಪಿಟ್ಲು ಮಾಡರ್ನೈಸ್ ಆಗಿ ಕಟ್ಟಬೇಕು ಅಂತೇಳಿ ಮಾಡಿ ಭೂಮಿ ಪೂಜೆ ಶುರು ಮಾಡಿ ಕೆಲಸ ಶುರು ಆಗಿದೆ. ನಿಮಗೆಲ್ಲ ಗೊತ್ತಿದೆ. ನಮ್ಮದು ಸರ್ಕಾರ ಬಂದಮೇಲೆ ಇದು ಮೇಜರ್ ಇವೆಲ್ಲ. ಆಮೇಲೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಕೊಟ್ಟರು ನಮಗೆಲ್ಲ ಶಾಸಕರಿಗೆ 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 50 ಕೋಟಿ. ಅದರೊಳಗೆ 37 ಕೋಟಿ ರೂಪಾಯಿ ರಸ್ತೆಗಳ ಅಭಿವೃದ್ಧಿಗೆ ನಾವು ಕೊಟ್ಬಿಟ್ಟಿದ್ದಾಗಲೇ ಟೆಂಡರ್ಗಳು ಕರೀತಾ ಇದ್ದಾರೆ. 37 ಕೋಟಿ. ಇನ್ನು 13 ಕೋಟಿ ರೈತರ ಹೊಲಗಳಿಗೆ ಹೋಗೋ ರಸ್ತೆಗೆ ಮಾಡೋಣ ಅಂತೇಳಿ ಒಂದು 13 ಕೋಟಿ ಮೀಸಲಾಗಿಟ್ಟಿದ್ದೀವಿ. ಅದನ್ನು ಕೂಡ ಎಸ್ಟಿಮೇಟ್ ಮಾಡಿಸಿ ಎಲ್ಲೆಲ್ಲಿ ಕೊಟ್ಟಾರೆ. ಎಲ್ಲೆಲ್ಲಿ ಭಾಳ ನೆಸೆಸರಿ ರೈತರಿಗೆ ಕಬ್ಬು ಕಡಿಯೋಕ್ಕೆ, ಒಳಗೆ ಹೋಗೋಕ್ಕೆ ಅಂತ ಅಲ್ಲಿ 13 ಕೋಟಿ ರೂಪಾಯಿ ಅಲ್ಲಿ ಮಾಡ್ತಾಯಿದ್ದೀವಿ. ರಾಮದುರ್ಗ ನಗರಕ್ಕೆ ನಿಮಗೆಲ್ಲ ಗೊತ್ತಿರೋಂಗೆ 20 ಕೋಟಿ ರೂಪಾಯಿ ವಿಶೇಷ ಅಭಿವೃದ್ಧಿಗಳು ಕೊಟ್ಟಿದ್ದೀವಿ ನಮಗೆ. 20 ಕೋಟಿ ಅದೆಲ್ಲ ಆಗಲೇ ಕೆಲಸ ಪ್ರಗತಿಯಲ್ಲಿದೆ. ಸಾಲಾಪುರ ಹಾಗೂ ಮುದೇನೂರು 110 KV ಸ್ಟೇಷನ್ಸ್ನ ಮಾಡೋಕ್ಕೆ 25 ಕೋಟಿ ಮಂಜೂರಾಗಿದೆ. ಇವಾಗ ನೆಕ್ಸ್ಟ್ ಮಂತ್ 1 ತಿಂಗಳು 2 ತಿಂಗಳಿಗೆ ನಾವು ಅದನ್ನು ಕೂಡ ಟೆಂಡರ್ ಕರಿತೀವಿ. ವೀರಭದ್ರೇಶ್ವರ ಹಾಗೂ ಸಾಲಾಪುರ ಏತ ನೀರಾವರಿ ಅದೆಲ್ಲ ಕೆಲಸ ಸ್ಥಗಿತ ಆಗಿತ್ತು ಇಷ್ಟು ದಿನ ಬೇರೆ ಸರ್ಕಾರದ ಇದ್ದಾಗ. ಈಗ ಅದಕ್ಕೆಲ್ಲ ಆನ್ ಗೋಯಿಂಗ್ ವರ್ಕಿಗೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ವಿಶೇಷವಾಗಿ ವೀರಭದ್ರ ಏತ ನೀರಾವರಿದು DM ನಾಯಕ್ ಅಂತೇಳಿ ಒಬ್ಬರು ಕಾಂಟ್ರಾಕ್ಟರ್ ಇದ್ದರು. ಅದೆಲ್ಲ ಮಾಡಲಿಲ್ಲ. ಅವ್ರು ನೋಟಿಸ್ ಕೊಟ್ಟು ಎಲ್ಲ ಆಯಿತು. ಅವ್ರಿಗೂ ಒಪ್ಪಿಗೆ ಪಡೆದು ಟೆಂಡರ್ ಕ್ಯಾನ್ಸಲ್ ಮಾಡಿದ್ದೀವಿ. ಈಗಾಗಲೇ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಮಂತ್ ಅದು ಕೂಡ ಹೊಸ ಟೆಂಡರ್ ಕರಿತೀವಿ. ಅದು ಸುಮಾರು 350 ಕೋಟಿ ರೂಪಾಯಿ
350 ಕೋಟಿ ರೂಪಾಯಿದು 566 ಕೋಟಿ ರೂಪಾಯಿದು ವೀರಭದ್ರ ಯೋಜನೆಗಳದ್ದು ಈಗ ಉಡುಕಿ ಸ್ವಲ್ಪ ಮಾಡಿದ್ದ ಅದು ಬಿಟ್ಟರೆ ಇನ್ನು 350 ಕೋಟಿ ರೂಪಾಯಿದು ಈಗ ಟೆಂಡರ್ ಕ್ಯಾನ್ಸಲ್ ಮಾಡೋ ಅವೆಲ್ಲ ಒಪ್ಕೊಂಡು ಅವನು ಕೊಟ್ಟಿದ್ದಾರೆ ಕೆಲಸನು ಈ ಮುಂದಿನ ತಿಂಗಳು ಅದು ಕೂಡ ಹೊಸದಾಗಿ ಟೆಂಡರ್ ಕರೆದು ಅದು ಕೆಲಸ ಮಾಡ್ತೀವಿ. ಸಾಲಾಪುರದಂತೂ ಆಗಲೇ ಅಂತಿಮ ಹಂತದಾಗಿದೆ. ಸಾಲಾಪುರದ ಏನದು 2-3 ತಿಂಗಳು ರೆಡಿ ಆಗೋ ಚಾನ್ಸಸ್ ಇದೆ. ಸರ್ ವಿಶೇಷವಾಗಿ ಭೂ ಸ್ವಾಧೀನ ಇನ್ನೂ ಸರಿಯಾಗಿಲ್ಲ. ಆಗಿದೆ ವೀರಭದ್ರೇಶ್ವರ ಮತ್ತು ಬಸವೇಶ್ವರ ದುಡ್ಡು ಕೊಡ್ತಾ ಇದೆ. ಎಲ್ಲ ಲಿಸ್ಟ್ಗೆಲ್ಲ ಕೊಟ್ಟಿದ್ದೀನಿ ಯಾರು ಹೆಸರು ಕೊಡ್ಬೇಕು ಅಂತೇಳಿ. ಆಮೇಲೆ ಶಿರ್ಸಂಗಿ ಹಂಚು ಕಾಲುವೆಗೆ ಒಂದು ಪ್ರಸ್ತಾವನೆ ಸಲ್ಲಿಸಿದ್ವಿ, ಅದು ಇನ್ನೂ ಆಗಿಲ್ಲ. 94 ಕೋಟಿ ರೂಪಾಯಿಗೆ ಶಿರ್ಸಂಗಿ ಹಂಚು ಕಾಲುವೆ 26 ಕಡ್ಲಿಕೊಪ್ಪ, ಶಿವಪೇಟೆ, ರೇವಡಿಕೊಪ್ಪ, ಜಾಲಿಕಟ್ಟಿ, ಮುಳ್ಳೂರು ಗ್ರಾಮಗಳ ರೈತರಿಗೆ ಶಾಶ್ವತ ನೀರಾವರಿ ಯೋಜನೆಗಳನ್ನು ಕಲ್ಪಿಸಲು 94 ಕೋಟಿ ವೆಚ್ಚದ ಕಾಮಗಾರಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅದೊಂದು ಭಾಳ ಇಂಪಾರ್ಟೆಂಟ್. ಅದು ನಬಾರ್ಡ್ಗೆ ಹಾಕು ಅಂತ ಹೇಳಿ CMಗೆ ಮಾಡ್ಕೊಡ್ತೀನಿ ಅಂತ ಅವರು ಕೂಡ. ಮೂಲಭೂತ ರಸ್ತೆ, ಚರಂಡಿ, ಕುಡಿಯೋ ನೀರು ಅದೆಲ್ಲನೂ ಆದ್ಯತೆ ಕೊಟ್ಟ ಮೇಲೆ ಸ್ಪೆಷಲ್ ಗ್ರಾಂಟ್ ಮತ್ತು ಇನ್ನೊಂದು 25 ಕೋಟಿ ರಿಲೀಸ್ ಮಾಡಿದ್ದ ಮುಖ್ಯಮಂತ್ರಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ.